ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತೊಂದು ಹೊಸ ಪ್ರಾಡಕ್ಟ್ ಬಗ್ಗೆ ಹೇಳೋಣ ಅಂತ ಹೇಳಿ. ಸೊ ಸ್ಕಿನ್ ಕೇರ್ದೆ ಇದು ಆ್ಯಕ್ಚುಲಿ ಎಬೋ 30 ಇಯರ್ಸ್ಗೆ ಮತ್ತು ನಾನೇನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಯೂಸ್ ಮಾಡಿದ್ದೀನಿ. ಸೊ ಇದು ಕೂಡ ಪಿಲಿಗ್ರಿಮ್ ಅವ್ರದ್ದೆ. ನಾನು ಹೇಳಿದೆ, ಸೊ ನಾನು ಸ್ವಲ್ಪ ಬೈ ಒನ್ ಗೆಟ್ ಒನ್ನಲ್ಲಿ ಏನಾದ್ರು ಸಿಕ್ಕಿದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಚೆನ್ನಾಗಿದೆಯಾ ಅಂತ ಹೇಳಿ ರಿವ್ಯೂಸ್ ಎಲ್ಲ ತಿಳ್ಕೊಂಡು ಅಂಥದ್ದನ್ನೇ ತಗೊಳ್ತೀನಿ. ಸೊ ಅದು ನನ್ನ ಸ್ಕಿನ್ಗೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳಿ. ಸೊ ನಾನು ಇದು ಚಿಕ್ಕ ಬಾಟಲಲ್ಲಿ ಏನಿದೆ ಅಂತ ಅಂದರೆ ಸ್ಕಿನ್ ಫೇಶಿಯಲ್. ಸೊ ಸ್ಕಿನ್ ಫೇಶಿಯಲ್ ಬರೀ ಇಷ್ಟರಲ್ಲಿ ಅಂತ ಅನ್ನಿಸ್ತಾ ಇದೆಯಲ್ಲ. ಸೊ ಫೇಶಿಯಲ್ ಮಾಡಿಸ್ಕೊಂಡಾಗ ಏನಾಗುತ್ತೆ? ಸೊ ಫೇಶಿಯಲ್ ಮಾಡಿಸಿದಾಗ ಏನಾಗುತ್ತೆ ಅಂತ ಅಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನ ರಿಮೂವ್ ಮಾಡ್ತಾರೆ, ನಮ್ಮ ಸ್ಕಿನ್ಗೆ ಮಸಾಜ್ ಕೊಡ್ತಾರೆ, ಸ್ಕಿನ್ನ ಟೈಟ್ ಆಗೋದಕ್ಕೋಸ್ಕರ ಒಂದು ಫೇಸ್ ಮಾಸ್ಕ್, ಫೇಸ್ ಪ್ಯಾಕ್ಗಳಂಥದ್ದನ್ನು ಹಾಕ್ತಾರೆ, ಮತ್ತು ಹಾಗೆ ಸ್ಕಿನ್ನ ಎಕ್ಸ್ಫಾಲಿಯೇಟ್ ಮಾಡ್ತಾರೆ, ಅಂದರೆ ಸ್ಕ್ರಬ್ ಮಾಡ್ತಾರೆ. ಎಲ್ಲ ಡೆಡ್ ಸ್ಕಿನ್ ಸೆಲ್ಸ್ ಆಗಲಿ ಡಲ್ ಸ್ಕಿನ್ಸ್ ಆಗಲಿ ಅದೆಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ಡೆಡ್ ಸ್ಕಿನ್ ಮತ್ತು ಡಲ್ ಸ್ಕಿನ್ ಇದೆಲ್ಲನೂ ಕೂಡ ರಿಮೂವ್ ಮಾಡೋದಕ್ಕೋಸ್ಕರ ನಾವು ಫೇಶಿಯಲ್ನ ಮಾಡಿಸ್ಕೊಳ್ತೀವಿ. ಸೊ ನಾವೀಗ ಪಾರ್ಲರ್ ಹೋಗ್ಬಿಟ್ಟು 1000-2000 ಕೊಟ್ಬಿಟ್ಟು ನಾವು ಫೇಶಿಯಲ್ ಮಾಡಿಸ್ಕೊಳ್ತೀವಿ. ಅದರಿಂದ ಸ್ಕಿನ್ಗೆ ಮಸಾಜ್ ಸಿಗುತ್ತೆ, ರಿಲ್ಯಾಕ್ಸೇಷನ್ ಸಿಗುತ್ತೆ, ಎಲ್ಲನೂ ಓಕೆ. ಬಟ್ ಇದರಿಂದ ನಮ್ಮ ಪಿಗ್ಮೆಂಟೇಷನ್ಸ್ ಕಮ್ಮಿ ಆಗುತ್ತಾ? ಸೊ ನಮ್ಮ ಸ್ಕಿನ್ನಲ್ಲಿ ಅಲ್ಲಿ ಸ್ಕಿನ್ ಪಿಗ್ಮೆಂಟೇಷನ್ಸ್ ಇರುತ್ತೆ ನೋಡಿ. ಇದು ಕ್ಯಾಟಿಂದ ಆಗಿರೋದು, ಬೆಕ್ಕು ಉಗುರು ಟಚ್ಚಾಗಿ ಈ ಥರದ್ದು ಏನೋ ಒಂದು ಆಗ್ತಾ ಇರುತ್ತೆ. ಹಾಗೆ ಮುಖ ಏನೋ ಒಂದು ಆಗ್ತಾ ಇರುತ್ತೆ. ಸೊ ಬಿಸಿಲಿಗೆ ಹೋಗ್ತೀವಿ, ಅಲ್ಲೊಂದಷ್ಟು ಸನ್ ಟ್ಯಾನ್ ಅಂತೆ ಆಗುತ್ತೆ. ಇನ್ಮೇಲಿಂದ ಸಮ್ಮರ್ ಶುರು ಆಗುತ್ತೆ ಫೆಬ್ರವರಿಯಿಂದ. ಸೊ ಸ್ಕಿನ್ ಇನ್ನೊಂದಷ್ಟು ಲೆವೆಲ್ಗೆ ಹಾಳಾಗತ್ತೆ. ಏನು ಮಾಡ್ಕೊಳ್ಳೋದು? ಡೈಲಿ ಫೇಶಿಯಲ್ ಅಂತೂ ಮಾಡಿಸ್ಕೊಳಕ್ಕಾಗಲ್ಲ. ಏನು ಮಾಡ್ಬೋದು? ಪಿಗ್ಮೆಂಟೇಷನ್ಸು ಹೋಗಲ್ಲ ಫೇಶಿಯಲಿಂದ. ಅಬ್ಬಬ್ಬ ಅಂದರೆ ರಿಲ್ಯಾಕ್ಸೇಷನ್ ಸಿಗ್ಬೋದು, ಸ್ಕಿನ್ಗೆ ಒಂದು ಸ್ವಲ್ಪ ಗ್ಲೋ ಸಿಗ್ಬೋದು. ಆ ಗ್ಲೋ ಎಷ್ಟು ದಿನ ತನಕ ಇರುತ್ತೆ? ಸೊ ಹೀಗೆಲ್ಲ ತಗೊಂಡಾಗ ಇದು ಪಿಲಿಗ್ರಿಮ್ ಅವ್ರದ್ದು 25% AHA, 2% BHA, 5% PHA ಪೀಲಿಂಗ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟಿದೆ. ಏನಿದು AHA, BHA, PHA ಏನಿವೆಲ್ಲನೂ ಅಂತ ಹೇಳಿ ಕೇಳಿದ್ರೆ ಇದೆಲ್ಲನೂ ಕೂಡ ಕೆಮಿಕಲ್ ಇಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳಿಬಿಟ್ಟು. ಸೊ ತೋರಿಸ್ತೀನಿ, ಬಟ್ ಮಿರರ್ ಇಮೇಜಲ್ಲಿ ಇರುತ್ತೆ. ಸೊ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಇದು ಮಿರರ್ ಇಮೇಜಲ್ಲಿ ತೋರಿಸ್ತಾ ಇದೆ, ಈ ಥರ ಇರುತ್ತೆ. ಸೊ ಇದು ಏನು ಮಾಡುತ್ತೆ ಅಂದರೆ, ಇದು ಪೀಲಿಂಗ್ ಸೊಲ್ಯೂಷನ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಏನು ಮಾಡುತ್ತೆ ಅಂತ ಅಂದರೆ, ಸೊ ಅವರೇ ಮೆನ್ಷನ್ ಮಾಡಿರೋ ಹಾಗೆ ಪೀಲಿಂಗ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು, ಹೌದು ಇದನ್ನು ಹಚ್ಚೋದ್ರಿಂದ ಸ್ಕಿನ್ನ ಟಾಪ್ ಮೋಸ್ಟ್ ಲೇಯರ್ ಏನಿರುತ್ತೆ ಅದು ಪೀಲ್ ಆಗುತ್ತೆ ಅಂತ ಹೇಳಿ. ಸೊ ನಾನು ಅಪ್ಲೈ ಮಾಡ್ಕೊಂಡಾಗ ಇದು ಏನು ರಿಯಾಕ್ಷನ್ ಕೊಡ್ತು ಅನ್ನೋದನ್ನು ನಾನು ಹೇಳೋದಕ್ಕೂ ಮುಂಚೆ ಇದೇನು ಮಾಡುತ್ತೆ ಅನ್ನೋದನ್ನು ತಿಳಿಸ್ಬಿಡ್ತೀನಿ. ಇದೇನು ಮಾಡುತ್ತೆ ಅಂತ ಅಂದರೆ, ಪೀಲಿಂಗ್ ಸೊಲ್ಯೂಷನ್ ಇರೋದ್ರಿಂದ ನೀವು ಫೇಸ್ಗೆ ಇದನ್ನು ನೈಟ್ ಟೈಮಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ 8 to 10 hours ಯಾವುದೇ ಮೇಕಪ್ನ ಹಚ್ಚಬಾರ್ದು. ಸೊ ಇದನ್ನು ಹಚ್ಚಬೇಕಾದ್ರೆ ಫೇಸ್ ವಾಶ್ ಮಾಡಿ ಮುಖನ ಫುಲ್ಲು ಡ್ರೈ ಮಾಡಿಕೊಂಡು ಒಂದೇ ಒಂದು ಚೂರು ನೀರಿನ ಅಂಶನೂ ಇಲ್ಲದೆ ಇರೋ ಥರ ಮಾಡಿಕೊಂಡು ಇದನ್ನು ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಫುಲ್ ಮುಖನ ಒಂದು ಲೇಯರಲ್ಲಿ, ಒಂದು ಆಯಿಲ್ ಹಚ್ಕೊಂಡಾಗ ಮುಖದಲ್ಲಿ ಹೇಗೆ ಒಂದು ಲೇಯರ್ ಇರುತ್ತೆ ಹಾಗೆ, ಬಟ್ ತುಟಿ ಪಕ್ಕದಲ್ಲಿ, ತುಟಿ ಮೇಲೆ, ಕಣ್ಣು ಕೆಳಗೆ ಅಲ್ಲೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಅಪ್ಲೈ ಮಾಡಬಾರ್ದು. ಸೊ ನೀವು ಇದನ್ನು ಅಪ್ಲೈ ಮಾಡ್ಕೊಂಡಾಗ ನಿಮಗೆ ಸ್ವಲ್ಪ ಏನೋ ಚುಚ್ಚು ಟಿಕ್ಲಿಂಗ್ ಥರದ್ದು ಏನೋ ಒಂದು ಫೀಲ್ ಆಗುತ್ತೆ ಅಂತ ಹೇಳಿ ಇತ್ತು ಇದರಲ್ಲಿ. ಆದರೆ ನನಗೇನೋ ಆ ಥರದ್ದು ಫೀಲ್ ಆಗಲಿಲ್ಲ. ಸೊ ನಾರ್ಮಲ್ ಆಗೇ ಇತ್ತು. ಡ್ರೈ ಸ್ಕಿನ್ ಅವರು ಇದನ್ನು 5 minutes ಬಿಟ್ಟರೆ ಸಾಕು, ಮತ್ತು ಆಯಿಲಿ ಸ್ಕಿನ್ ಅವರು 10 minutes ಬಿಡಿ ಅಂತ ಹೇಳಿ ಇತ್ತು. ನಾನೊಂದು 8 to 9 minutes ತನಕ ಬಿಟ್ಟಿದ್ದೆ. ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ 8 to 9, 10 ಆ ಥರ ಬಿಟ್ಟೆ. 8 to 9 minutes ಅಷ್ಟು ಬಿಟ್ಟಿದ್ದೆ. ನನಗೇನು ಫೀಲ್ ಆಗ್ತಾ ಇರಲಿಲ್ಲ, ಏನು ಸ್ಕಿನ್ ಇರಿಟೇಟ್ ಮಾಡೋದು ಆ ಥರದ್ದೆಲ್ಲ ಏನೂ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಅಪ್ಲೈ ಮಾಡಿದೆ. ಮತ್ತು ಏನಂದರೆ ಇದನ್ನು ಹಚ್ಚಿದ ತಕ್ಷಣ ಪಿಗ್ಮೆಂಟೇಷನ್ಸ್ ಎಲ್ಲ ಹೋಗ್ಬಿಡುತ್ತೆ, ಸ್ಕಿನ್ ಫುಲ್ಲು ಪಿಂಕ್ ಆಗಿ ಬೇಬಿ ಸ್ಕಿನ್ ಆಗಿಬಿಡುತ್ತೆ.
ಸೊ ಯಾವುದು ಮಾರ್ಕ್ಸ್ ಇರಲ್ಲ, ಆ ಥರದ್ದೆಲ್ಲ ಏನೂ ಇರಲ್ಲ. ಇದನ್ನು ಅಪ್ಲೈ ಮಾಡೋಕ್ಕೆ ಶುರು ಮಾಡಬೇಕು ನೀವು. ಅಂದರೆ ಡ್ರೈ ಸ್ಕಿನ್ ಅವರು ಇನ್ನೂ ಯಾವತ್ತೂ ಕೂಡ ಯಾವುದೇ ಕೆಮಿಕಲ್ನ ನೀವು ಯೂಸೇ ಮಾಡಿಲ್ಲ ಫೇಸ್ಗೆ ಅನ್ನೋರು 15 ದಿನಕ್ಕೆ ಒಂದ್ಸರಿ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲ ನಿಮಗೆ ಇದರಿಂದ ಏನೂ ನನಗೆ ಇಚ್ಚಿಂಗ್ ಆಗಲಿ ರೆಡ್ನೆಸ್ ಆಗಲಿ ಏನೂ ಆಗ್ತಾ ಇಲ್ಲ ಅಂತ ಅನ್ನೋರು ವಾರಕ್ಕೊಂದ್ಸರಿ ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಯಾವುದೇ ಥರದ ಮೇಕಪ್ ಹಚ್ಕೋಬಾರ್ದು. ಸೊ ಒಂದು 8 ಗಂಟೆ 9 ಗಂಟೆಯಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ವಾರ್ಮ್ ವಾಟರಲ್ಲಿ ಸ್ವಲ್ಪ ಬಿಸಿ ನೀರು ಇರುತ್ತಲ್ಲ ಅಂಥದ್ರಲ್ಲಿ ಮುಖ ತೊಳಿಬೇಕು. ಒಂದೊಳ್ಳೆ ಮಾಯ್ಶ್ಚರೈಸರ್ ಹಚ್ಚಿ ಬಿಟ್ಬಿಡಬೇಕು. ಹಾಗೆ ಮತ್ತು ಯಾವುದೇ ಮೇಕಪ್ ಆಗಲಿ ಏನೂ ಇರಲ್ಲ. ಸೊ ನೆಕ್ಸ್ಟ್ ಮಾರ್ನಿಂಗ್ ನೀವು ಸನ್ಸ್ಕ್ರೀನ್ ಇಲ್ಲದೆ ಆಚೆ ಹೋಗಬಾರ್ದು. ಇದೆಲ್ಲನೂ ಕೂಡ ಇದನ್ನು ಅಪ್ಲೈ ಮಾಡ್ಕೊಂಡಾಗ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದಾದರೆ ಪಿಗ್ಮೆಂಟೇಷನ್ಸ್ ಎಲ್ಲ ಹೋಗುತ್ತೆ. ಲೈಟಾಗಿ ಸ್ವಲ್ಪ ಪೀಲಿಂಗ್ ಅಂತ ಹೇಳಿ ಅನಿಸುತ್ತಂತೆ. ಸ್ಕಿನ್ ಅಲ್ಲಿ ಸ್ವಲ್ಪ ಡ್ರೈ ಆಗಿರೋ ಥರ ಎಲ್ಲಿ ನಿಮಗೆ ಪಿಗ್ಮೆಂಟೇಷನ್ಸ್ ಇರುತ್ತೋ ಆ ಜಾಗದಲ್ಲಿ ಸ್ವಲ್ಪ ಲೈಟಾಗಿ ಡ್ರೈನೆಸ್ ಮತ್ತು ಪೀಲಿಂಗ್ ಎಲ್ಲ ಆಗುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನನಗೇನು ಆ ಥರದ್ದೇನೂ ಆಗಿಲ್ಲ. ಬಟ್ ಚೆನ್ನಾಗಂತೂ ಇದೆ. ಪೀಲಿಂಗ್ ಕಾಣಿಸ್ಬೋದು, ಸ್ವಲ್ಪ ಜನಕ್ಕೆ ಕಾಣಿಸುತ್ತೆ, ಸ್ವಲ್ಪ ಜನಕ್ಕೆ ಕಾಣಿಸಲ್ಲ. ಡಿಪೆಂಡ್ಸ್ ಆನ್ ದೇರ್ ಸ್ಕಿನ್ ಟೈಪ್. ಆದರೆ ಇದು ವರ್ಕ್ ಆಗಲ್ಲ ಅಂತ ಅಲ್ಲ. ಸೊ ಸ್ವಲ್ಪ ಜನ ರಿವ್ಯೂಸ್ ಚೆಕ್ ಮಾಡಬೇಕಾದ್ರೆ ಇವಾಗ ನಾನು ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ದೀನಿ ಅಂದರೆ ಒಂದು 10, ಒಂದು 50, ಒಂದು 100 ಜನದ ಅಭಿಪ್ರಾಯಗಳನ್ನ ನಾನು ತಿಳ್ಕೊಂಡು ಬಂದು ನಾನು ನಿಮ್ಮ ಮುಂದೆ ಹೇಳಬೇಕಾಗಿರುತ್ತೆ. ಈವನ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೂ ನನಗೂ ಅದ್ರ ಬಗ್ಗೆ ನಾಲೆಜ್ ಇರಬೇಕಾಗತ್ತೆ ಅಲ್ವಾ. ಸೊ ಕೆಲವೊಬ್ರು ಏನಂತ ಹೇಳ್ತಾರೆ ಅಂದರೆ ಹಚ್ಕೊಂಡಾಗ ಮುಖ ಎಲ್ಲ ಕಪ್ಪಾಗೋಯ್ತು ಅಂತ. ಹೌದು, ಮುಖ ಎಲ್ಲ ಕಪ್ಪಾಗುತ್ತೆ. ಯಾಕೆಂದರೆ ಇದು ಪೀಲಿಂಗ್ ಸೊಲ್ಯೂಷನ್. ನೀವು ಹಚ್ಕೊಂಡಾಗ ನಿಮ್ಮ ಟಾಪ್ ಮೋಸ್ಟ್ ಲೇಯರ್ ಏನಾಗುತ್ತೆ, ಡೆಡ್ ಆಗುತ್ತೆ. ಸ್ಕಿನ್ ಏನಾಗುತ್ತೆ, ಪೀಲ್ ಆಗಬೇಕು ಅಂದರೆ ಫುಲ್ ಪಿಂಕಿಶ್ ಆಗಿ ಹೆಲ್ದಿ ಸ್ಕಿನ್ ಪೀಲ್ ಆಗುತ್ತಾ? ಇಲ್ಲ. ಸೊ ಏನಾಗುತ್ತೆ, ಅದು ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೋದು. ನನಗೆ ಕಲರ್ ಚೇಂಜ್ ಆಗಿಲ್ಲ. ಸೊ ಪೀಲಿಂಗ್ ಅಂತಲೂ ಏನು ಕಾಣಿಸ್ಲಿಲ್ಲ. ನೋಟಿಸ್ ಆಗೋ ಅಷ್ಟು ಪೀಲಿಂಗ್ ಏನು ಕಾಣಿಸ್ಲಿಲ್ಲ. ಬಟ್ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ಸ್ ಇತ್ತು ಆ ಜಾಗದಲ್ಲಿ ಸ್ವಲ್ಪ ಡ್ರೈ ಆಗಿದೆ, ಸ್ವಲ್ಪ ಸ್ಕಿನ್ ಪೀಲ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಈ ಚೇಂಜಸ್ ಇರುತ್ತೆ. ಸೊ ಅಂದರೆ ನೀವು ಇದನ್ನು ಯೂಸ್ ಮಾಡ್ತಾ ಬಂದರೆ ಒಂದು 2ನೇ ಯೂಸಲ್ಲಿ ಇಲ್ಲ 3ನೇ ಯೂಸಲ್ಲಿ ನಿಮಗೆ ಇದ್ರದ್ದು ರಿಸಲ್ಟ್ ಸಿಗುತ್ತೆ. ಇವಾಗ ಹಚ್ಚಿದ ತಕ್ಷಣ ಇವಾಗಲೇ ಸಿಗುತ್ತೆ ಅಂತ ಹೇಳೋದು ರಾಂಗ್. ಅದು ಹಂಗಾಗಲ್ಲ, ಹಂಗೆ ವರ್ಕ್ ಆಗಲ್ಲ. ಆ್ಯಕ್ಚುಲಿ ಯಾವುದೇ ಪೀಲಿಂಗ್ ಸೊಲ್ಯೂಷನ್ಸಲ್ಲೂ ಕೂಡ ಆ ರೀತಿ ಎಲ್ಲ ವರ್ಕ್ ಆಗಲ್ಲ. ಆ ಥರದ್ದು ಏನಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ನೀವು ಡರ್ಮಟಾಲಜಿಸ್ಟ್ ಹತ್ರ ಹೋಗಬೇಕು. ಅವರು ಪೀಲಿಂಗ್ ಅಂತ ಹೇಳಿ ಕೆಮಿಕಲ್ ಪೀಲ್ ಅಂತಲೇ ಮಾಡ್ತಾರೆ. ಆ ಪೀಲ್ನ ಮಾಡಿಸ್ಕೊಂಡಾಗ ಏನಾಗುತ್ತೆ, 7 ಡೇಸ್ ನಿಮ್ಮ ಸ್ಕಿನ್ ಕಂಟಿನ್ಯೂಸ್ ಆಗಿ ಪೀಲ್ ಆಗೋಕ್ಕೆ ಶುರು ಆಗುತ್ತೆ. ನಿಮ್ಮ ಫಸ್ಟ್ ಲೇಯರ್ ಏನಿರುತ್ತೆ ಅದೆಲ್ಲನೂ ಕೂಡ ಡೆಡ್ ಆಗಿ ಪೀಲ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಯಾರಾದರೂ ಈ ಮದುವೆ ಇಲ್ಲ ಯಾವ್ದಾದ್ರು ಫಂಕ್ಷನ್, ಏನಾದರೂ ಒಂದು ದೊಡ್ಡದು ಸಮಾರಂಭ ಇದೆ, ಅಲ್ಲಿಗೆ ನಾನು ಹೋಗಬೇಕು ಅಂತ ಅಂದ್ಕೊಂಡಿರೋರು ಆ ಜಾಗದಲ್ಲಿ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಇದೇನೋ ಮಾರ್ಕ್ಸ್ ಎಲ್ಲ ಇದೆ ಅಂತ ಅನ್ನೋರು ಬೇಕಾದ್ರೆ ಡಾಕ್ಟರ್ ಹತ್ರ ಹೋಗಿ ಕೆಮಿಕಲ್ ಪೀಲ್ನ ಮಾಡಿಸ್ಕೋಬೋದು. ಆದರೆ ಮಾಡಿಸ್ಕೋಬೇಕು ಅಂತಂದರೆ ಯಾವಾಗ ಮಾಡಿಸ್ಕೊಳ್ಳಿ, ಫಂಕ್ಷನ್ ನಾಳೆ ಇದೆ ಅಂದಾಗ ಇವತ್ತು ಹೋಗಿ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಫಂಕ್ಷನ್ ಇನ್ನು 15 ದಿನ 20 ದಿನ ಇದೆ ಅಂದಾಗ ಇವಾಗ ಹೋಗ್ಬಿಟ್ಟು ಮಾಡಿಸ್ಕೊಂಡ್ರೆ ನಿಮ್ಮ ಸ್ಕಿನ್ ಪೀಲ್ ಆಗಿ ಸ್ಕಿನ್ ಎಲ್ಲ ಬ್ರೈಟ್ ಆಗಿ ಚೆನ್ನಾಗಿ ಕಾಣಿಸೋಕ್ಕೆ ಶುರು ಆಗುತ್ತಲ್ಲ, ಆವಾಗ ನೀವು ರೆಡಿ. ಸೊ ಯಾರು ಕೂಡ ಫಂಕ್ಷನ್ನೋ ಮದುವೆನೋ ನಿಯರಲ್ಲಿ ಇಟ್ಕೊಂಡು ಏನೂ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ. ಸ್ಕಿನ್ ವರ್ಕ್ ಆಗೋದೇ ಇಲ್ಲ ಹಂಗೆ. ಓಕೆ, ಸೊ ಇದು ಕೂಡ ಅಷ್ಟೇ, ಹಂಗೆ ವರ್ಕ್ ಆಗಲ್ಲ. ನೀವು ಇವತ್ತು ಅಪ್ಲೈ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಬಿಸಿಲಿಗೆ ಹೋದರೆ ಮುಖ ಇನ್ನೂ ಕಪ್ಪಗೆ ಆಗುತ್ತೆ. ಸೊ ಆದಷ್ಟು ಇದನ್ನು ನೀವು ನೈಟ್ ಟೈಮಲ್ಲಿ ಯೂಸ್ ಮಾಡಿ. ಸೊ ಇದ್ರ ರಿಸಲ್ಟ್ ಬೇಕು ಅಂದರೆ 2-3 ಸರಿ ನೀವು ಅಪ್ಲೈ ಮಾಡ್ಕೊಂಡಾಗ, ಅಂದರೆ ವಾರಕ್ಕೆ 1 ಸರಿ ಅನ್ನೋ ಥರ 3ನೇ ವಾರದಲ್ಲಿ ನಿಮಗೆ ಸ್ವಲ್ಪ ಇದ್ರದ್ದು ಪಿಗ್ಮೆಂಟೇಷನ್ಸ್ ಕಮ್ಮಿ ಆಗೋದಾಗಲಿ, ಸೊ ರಿಂಕಲ್ಸ್ ಕಮ್ಮಿ ಆಗೋದು, ಮುಖದಲ್ಲಿ ಅದು ಏನು ಡಲ್ನೆಸ್ ಇರುತ್ತೆ ಅದೆಲ್ಲ ಹೋಗ್ಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ನಾನು ಯೂಸ್ ಮಾಡ್ತಾ ಬಂದಿದ್ದೀನಿ. ಸೊ ನನಗೆ ಚೆನ್ನಾಗಂತ ಅನ್ನಿಸ್ತು. ಈ ಥರ ಪಿಂಕ್ ಕಲರಲ್ಲಿ ಇರುತ್ತೆ ಇದು. ಸೊ ಎಷ್ಟು ಅಪ್ಲೈ ಮಾಡಬೇಕು ಏನು ಅಂದರೆ ನಾನು ಆಗಲೇ ಹೇಳಿದಾಗೆ ಒಂದು ತೆಳ್ಳಗೆ ಒಂದು ಆಯಿಲ್ನ ನೀವು ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಹೆಂಗೆ ಅಪ್ಲೈ ಮಾಡ್ಕೊತೀರಾ ಸೇಮ್ ಹಾಗೆಯೇ ಇದನ್ನು ಒಂದು 4 ಡಾಟ್ ಇಟ್ಕೊಳ್ಳಿ. ನೀಟಾಗಿ ಮುಖದಲ್ಲಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಟೈಮರ್ ಇಟ್ಕೊಳ್ಳಿ. ಕರೆಕ್ಟಾಗಿ 10 ಮಿನಿಟ್ಸ್ಗೆ
ಮುಖನ ತೊಳೆದ್ಬಿಡಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ. ಸೊ ಅಷ್ಟೇ. ಸೊ ನೀವು ನೆಕ್ಸ್ಟ್ ಮಾರ್ನಿಂಗ್ ಮೇಕಪ್ ಹಚ್ಬೋದಾ ಅಂದರೆ ಮೇಕಪ್ ಹಚ್ಬೋದು. ಹಾಗೆ ಸನ್ಸ್ಕ್ರೀನ್ ಇಲ್ಲದೆ ಆಚೆ ಹೋಗಬೇಡಿ. ಇದನ್ನು ಹಚ್ಚಿದಾಗಂತೂ ಸನ್ಸ್ಕ್ರೀನ್ ಇಲ್ಲದೆ ಆಚೆ ಹೋಗೋಕ್ಕೆ ಹೋಗಬೇಡಿ. ಸನ್ಸ್ಕ್ರೀನ್ 40, 50, 55 ಇಂದ ಸ್ಟಾರ್ಟ್ ಮಾಡಿ. ಸೊ ಚೆನ್ನಾಗಿರುತ್ತೆ, ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ರಿಸಲ್ಟ್ ನನಗೆ ಗುಡ್ ಅಂತ ಅನ್ನಿಸ್ತಾ ಇದೆ. ಚೆನ್ನಾಗಿದೆ. ಸೊ ಯೂಸ್ ಮಾಡ್ಬೋದು. ನಾನು ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ 2ನೇ ಸರಿ ಯೂಸ್ ಮಾಡ್ತಾ ಇರೋದು. ಚೆನ್ನಾಗಂತೂ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ನಂದು ಕಾಂಬಿನೇಷನ್ ಸ್ಕಿನ್ ಆದರೂ ನನಗೆ ಅಷ್ಟು ಪೀಲ್ ಆಗಿದೆ, ಡ್ರೈ ಆಗಿದೆ ಮುಖ ಅಂತ ಏನು ಅನ್ನಿಸ್ಲಿಲ್ಲ. ಬಟ್ ಚೆನ್ನಾಗಂತೂ ಇದೆ. ಅಲ್ಲಿ ನಾನು ನೋಡಿ ಮುಖದಲ್ಲಿ ಇಲ್ಲಿ ಪೀಲ್ ಆಗ್ತಾ ಇದೆಯಾ ಅನ್ನೋದಕ್ಕೂ ಮುಂಚೆನೇ ಅದೇನೆ ಯಾವಾಗಾದರೂ ಹೋಗಿಬಿಟ್ಟಿರುತ್ತೆ. ನಾವು ಫೇಸ್ ವಾಶ್ ಮಾಡಬೇಕಾದ್ರೆ ಏನೋ ಇಲ್ಲ ಮಲ್ಕೊಂಡಾಗ ಸ್ವಲ್ಪ ಪೀಲ್ ಆಗಿರುತ್ತೆ, ಅದು ಹೋಗೂ ಬಿಟ್ಟಿದೆ. ಸೊ ಪಿಂಪಲ್ ಮಾರ್ಕ್ಸ್ ಕೂಡ ಕಮ್ಮಿ ಆಗಿದೆ, ಪಿಗ್ಮೆಂಟೇಷನ್ಸ್ ಇಲ್ಲ ನನಗೆ. ಸೊ ಹಾಗಾಗಿ ನನಗೆ ಅದು ಡಿಫ್ರೆನ್ಸ್ ಅಂತ ಗೊತ್ತಾಗಿಲ್ಲ. ಬಟ್ ಪಿಗ್ಮೆಂಟೇಷನ್ಸ್ ಆಗಲಿ, ಪಿಂಪಲ್ ಮಾರ್ಕ್ಸ್ ಆಗಲಿ, ಡಲ್ ಸ್ಕಿನ್ ಆಗಲಿ ಹೋಗುತ್ತೆ. ಸೊ ಚೆನ್ನಾಗಿದೆ ಇದು. ಸೊ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿಗೆ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಧನ್ಯವಾದ. ಥ್ಯಾಂಕ್ ಯು.